ಎಲ್ರಿಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು, ಬಿ ಪ್ರಿಂಟ್ ಮೀಡಿಯಾ ಆ್ಯಂಡ್ ಪ್ರೆಸ್ಸು ಆ್ಯಂಡ್ ಎಲ್ರಿಗೂ, ಆ್ಯಂಡ್ ಹಾಗೆ ಬಲರಾಮನ ನಗಳು ಎಲ್ಲ ನಮ್ಮ ಇಡೀ ತಂಡ ಇಲ್ಲಿದೆ. ಹಾಗೆ ನಮ್ಮ ಚೈತನ್ಯ ಸರ್ ಅವರ ತಂದೆ ತಾಯಿ ಆಶೀರ್ವಾದ, ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ಈ ಒಂದು ಸಿನಿಮಾ ಇವತ್ತು ಟೀಸರ್ ನೋಡಿದರೆ ನಾನು ಹೆಚ್ಚಿಗೆ ಮಾತಾಡಲ್ಲ, ಯಾಕಂದ್ರೆ ಟೀಸರ್ ಬಂದು ಜನ ಮಾತಾಡಬೇಕು, ನಾವೇ ಮಾತಾಡಬಾರ್ದು. ಸೊ ಹಾಗಾಗಿ ಟೀಸರ್ ಬಗ್ಗೆ ಜನರಿಗೆ ಬಿಡ್ತೀವಿ. ಸೊ ಇವತ್ತು ಲಾಂಚ್ ಆಗಿದೆ. ಸೊ ಅವ್ರು ಇಷ್ಟಪಟ್ಟರೆ ತಗೊಂಡು ಹೋಗ್ತಾರೆ. ಇಲ್ಲಿ ಮತ್ತೆ ತಿರ್ಗಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಕೊಂಡು ಬೇಡ, ಯಾಕಂದ್ರೆ ಮುಂದೆ ತುಂಬಾ ಕೆಲಸಗಳಿದೆ, ಇನ್ನು ಬಹಳಷ್ಟು ಕೆಲಸಗಳಿದೆ, ಎಲ್ಲ ಕಡೆ ಡಿವೈಡ್ ಆಗಿದೆ. ಆದಷ್ಟು ಬೇಗ ತೆರೆ ಮೇಲೆ ಬರಬೇಕು. ಸೊ ಹಾಗಾಗಿ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, ಸುಮಾರು ಜನ ಇವತ್ತು ಥಿಯೇಟರ್ ಜನ ಬರ್ತಿಲ್ಲ ಅಂತ ಎಲ್ಲ ಹೇಳ್ತಿದ್ದಾರೆ. ಆದ್ರೆ ಥಿಯೇಟರ್ಗೆ ಜನರನ್ನ ಕರ್ಸೋ ಅಂತ ತಾಕತ್ತಿರೋದು ಸಿನಿಮಾ ಒಂದಕ್ಕೆ ಮಾತ್ರ. ಆ ಒಂದು ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ಜನರನ್ನ ಆಟೋಮ್ಯಾಟಿಕ್ ಆಗಿ ಕರ್ಕೊಂಡ್ ಬರುತ್ತೆ. ಅದಕ್ಕೆ ಎಕ್ಸಾಂಪಲ್ ನನ್ನ ಸಿನಿಮಾ ಮಾದೇವ. ಸೊ ಸುಮಾರು ಜನ ಇವತ್ತು ಎಲ್ರಿಗೂ ಗೊತ್ತಿದೆ, ಬಹಳಷ್ಟು ಜನ, ಯಾಕಂದ್ರೆ ಮಾಧ್ಯಮ ಮಿತ್ರರು ಎಲ್ಲರೂ ಇಲ್ಲೇ ಇದ್ದೀರಾ. ಅಷ್ಟು ಈಸಿ ಅಲ್ಲ ಸಿನಿಮಾ ನಾರ್ಮಲ್ ಆಗೆಲ್ಲ ತಗೊಂಡು ಹೋಗೋದು. ಇದೇ ಬಿಲ್ಡಿಂಗ್ ಅಲ್ಲಿ, ಇದೇ GT ಮಾಲ್ ಅಲ್ಲಿ PVR ಇದೆ. ಸೊ 7 ವಾರ ಸಿನಿಮಾ ನಡೀತಾ ಇತ್ತು. ಜಯಂತ್ ಅಂತ ಒಬ್ರು ನಾನು ಪ್ರತಿ ದಿನಾನು ಕಾಲ್ ಮಾಡಿ, ಅಣ್ಣ ಚೆನ್ನಾಗಿ ಓಡ್ತಿದೆ, ಚೆನ್ನಾಗಿ ಆಗ್ತಿದೆ ಅಂತ ಹೇಳಿ, ಎವ್ರಿ ಸ್ಯಾಟರ್ಡೆ ಸಂಡೇ ಆದ್ರೆ ಹೌಸ್ಫುಲ್ ಆಗ್ತಿದೆ ಅಂತ ಹೇಳ್ತಿದ್ರು. ಹಾಗೆ ಇದೇ ವೇದಿಕೆ ಮೇಲೆ 25 ದಿನ ಸೆಲೆಬ್ರೇಟ್ ಮಾಡಿದ್ದೀವಿ, ಬೇರೆ ಒಂದು ವೇದಿಕೆ ಮೇಲೆ 50 ದಿನ ಸೆಲೆಬ್ರೇಟ್ ಮಾಡಿದ್ದೀವಿ. ಯಾವುದೇ ಒಂದು ಗಿಮಿಕ್ಸ್ ಇಲ್ಲದೆ, ಯಾವುದೇ ಎಕ್ಸ್ಟ್ರಾ ಪುಷ್ ಮಾಡದೆ, ನ್ಯಾಚುರಲ್ ಆಗಿ ಜನ ಇಷ್ಟಪಟ್ಟು ಥಿಯೇಟರ್ ಬಂದು ನೋಡಿದಂತ ಸಿನಿಮಾ. ಅದೇ ಹಾದಿಯಲ್ಲಿ ಅದಕ್ಕಿಂತ ಇನ್ನೂ ಒಂದು ದುಪ್ಪಟ್ಟು 100ರಷ್ಟು ಈ ಸಿನಿಮಾ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ. ಜನ ಆಟೋಮ್ಯಾಟಿಕ್ ಆಗಿ, ಬಹಳಷ್ಟು ಜನ ಎಲ್ಲರೂ ಕೇಳ್ತಿದ್ರು ಗೆಸ್ಟ್ ಯಾರು, ಇವ್ರು ಯಾರು, ಅವ್ರು ಯಾರು ಅಂತ. ಸಿನಿಮಾನೇ ನಮ್ಮ ಗೆಸ್ಟ್. ಈ ಸಿನಿಮಾ ಖಂಡಿತ ಕರ್ಕೊಂಡ್ ಬರುತ್ತೆ ಆಡಿಯನ್ಸ್ ನ, ಆ ನಂಬಿಕೆ ನನಗಿದೆ. ಹಾಗೆ ಬಹಳಷ್ಟು ತುಂಬಾ ದೊಡ್ಡ ವೆಚ್ಚದಲ್ಲಿ ಸಿನಿಮಾ ಮಾಡಿರೋದಂತ ಪದ್ಮಮ್ಮ ಅವರು ಅಂಡ್ ನಮ್ಮ ಶ್ರೇಯಸ್ ಆಗ್ಲಿ, ತೇಜು ಆಗ್ಲಿ, ಜಯರಾಮ್ ಸರ್ ಆಗ್ಲಿ, ಸೊ ಅವ್ರನ್ನ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಯಾಕಂದ್ರೆ ಈ ಒಂದು ಟೈಮ್ ಅಲ್ಲಿ, ಇವತ್ತು ಗೊತ್ತಿದೆ ನಮ್ಗೆ ಇಂಡಸ್ಟ್ರಿ ಸ್ವಲ್ಪ ಲೋ ನಡೀತಿದೆ, ಆ ಒಂದು ಟೈಮ್ ಅಲ್ಲಿ ಇಷ್ಟು ದೊಡ್ಡ ಬಡ್ಜೆಟ್ ಅಲ್ಲಿ ಸಿನಿಮಾ ಮಾಡೋದು ಕಷ್ಟ ಇದೆ. ಅಚ್ಚುಕಟ್ಟಾಗಿ ಮುಗಿಸಿ ಇವತ್ತು ರಿಲೀಸ್ ರೆಡಿ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಭಗವಂತ ಆ ಶಕ್ತಿ ಕೊಟ್ಟಿದ್ದಾನೆ. ಸೊ ಹಾಗೆ ಈ ಸಿನಿಮಾ ಖಂಡಿತ ದುಪ್ಪಟ್ಟು ದುಡ್ಡನ್ನ ವಾಪಸ್ ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಕೇಳೋಣ ಅನ್ಕೊಂಡು ನೀವು ಬೈದ್ಬಿಟ್ರೆ ಅಂತ ಸೈಲೆಂಟ್ ಆಗ್ಬಿಟ್ಟೆ. ಇಲ್ಲ, ಆಕ್ಚುಲಿ ಬಲರಾಮನ ದಿನಗಳು ಸರ್ ಎಲ್ಲರೂ ಹೇಳ್ತಾ ಇದ್ದಾರೆ ಆ ದಿನಗಳು ಅಂತ. ಬಟ್ ಆ ದಿನಗಳು ನಾನು ನೋಡಿದ್ದೀನಿ. ಬಲರಾಮನ ದಿನಗಳು, ಐ ಥಿಂಕ್ ಇಟ್ ವಿಲ್ ಓವರ್ಟೇಕ್ ಆಲ್ ದಟ್ ಕ್ರೆಡಿಟ್ಸ್ ದಟ್ ಯು ಹ್ಯಾಡ್ ಗಿವನ್ ಟು ಆ ದಿನಗಳು ಸರ್. ತುಂಬಾ ಚೆನ್ನಾಗಿ ಆ ದಿನಗಳು. ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಂದ್ರೆ ನಾನು ಕೆಲಸ ಮಾಡಿರೋದಕ್ಕೆ ಹೇಳ್ತಾ ಇದ್ದೀನಿ. ಬಲರಾಮನ ದಿನಗಳು ಎಲ್ಲರಿಗೂ ಒಂದು ಫೀಲ್ ಇರುತ್ತೆ. ಒಂದು ಸಿನಿಮಾ ಇವಾಗ ಒಂದು ಬರೀ ಮಳೆ ಇರೋ ಸಿನಿಮಾ ಇದ್ರೆ, ಹೊರಗೆ ಬಂದ್ರೆ ಥಿಯೇಟ್ರಿಂದ ಒಂದು ಮಳೆ ಬರ್ತಿತ್ತಲ್ಲ ಇಷ್ಟೊತ್ತು ಅನ್ನೋ ಒಂದು ಫೀಲ್, ನಾಸ್ಟಾಲ್ಜಿಕ್ ಫೀಲ್ ಕೊಡುತ್ತೆ. ಬಲರಾಮನ ದಿನಗಳು ನೋಡ್ಬಿಟ್ಟು ಹೊರಗಡೆ ಬಂದ್ರೆ ಯು ವಿಲ್ ಫೀಲ್ ದ 80s ಬ್ಯಾಂಗ್ಳೂರ್. ಅದು ಫೀಲ್ ಆಗತ್ತೆ. ಪ್ರತಿ ಒಂದು ಸೀನಲ್ಲೂ ಒಂದು ಬ್ಯಾಕ್ ಡ್ರಾಪ್ ಇಂದ ಹಿಡಿದು ಪ್ರತಿ ಒಂದು ಸೀನು ಎಷ್ಟು ಚೆನ್ನಾಗಿ 80s ಕರ್ಕೊಂಡು ಹೋಗಿದ್ದಾರೆ ಸಿನಿಮಾನಲ್ಲಿ ಅಂದ್ರೆ ಐ ರಿಯಲಿ ಲವ್ಡ್ ಇಟ್ ಸರ್. ಬಿಕಾಸ್ ಬಲರಾಮ ಆ ದಿನಗಳು ನೋಡಿದಾಗ ನನಗೊಂದು ಆಸೆ ಇತ್ತು, ಈ ತರ ಒಂದು ಕಲ್ಟ್ ಸಿನಿಮಾನಲ್ಲಿ ಒಂದು ಒಳ್ಳೆ ಗ್ಯಾಂಗ್ಸ್ಟರ್ ತರ ಮಾಡಿದ್ರೆ ಹೇಗಿರ್ತಿತ್ತು ಅಂತ. ಅಂಡ್ ದಟ್ ಆಪರ್ಚುನಿಟಿ ಐ ಗಾಟ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಬಂತು. ಹಾಗಾಗಿ ಚೈತನ್ಯ ಫ್ರೆಂಡ್ ಒಬ್ರು ವಾಯ್ಸ್ ನೋಟ್ ಕಳಿಸಿ ಅಲ್ಲೇ ತಕ್ಷಣದಲ್ಲಿ ಕಲ್ತ್ಕೊಂಡು ಹಾಗಾಯ್ತು. ಸೂಪರ್ ಸರ್, ಸೂಪರ್. ಎಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ಲೀಸ್. ಅದೇ ನನ್ನ ಎಕ್ಸ್ಪೀರಿಯನ್ಸ್ ಅಂದ್ರೆ ಮೇಡಮ್, ಈ ಸಿನಿಮಾಗೆ ಕತೆ ಹೇಳಿದ್ರು ಒಂದು 8 ತಿಂಗಳು ಮುಂಚೆ. ನಾನು ಶೂಟಿಂಗ್ ಬರೋದಕ್ಕೆ ಒಂದು 8 ತಿಂಗಳು ಮುಂಚೆ ಕತೆ ಹೇಳಿದ್ರು. ಆಮೇಲೆ ನಾನು ಶೂಟಿಂಗ್ ಬಂದಿದ್ದು. ಈ ಮಧ್ಯದಲ್ಲಿ ಒಂದು ಸೀರೀಸ್ ಡೈರೆಕ್ಟ್ ಮಾಡ್ತಿದ್ದೆ, ಅಲ್ಲಿ ಅನಿರುದ್ಧ ಅಂತ ಒಬ್ಬ ಆಕ್ಟ್ ಮಾಡಿದ್ದಾನೆ ಈ ಸಿನಿಮಾದಲ್ಲಿ. ಅವನು ಒಂದು 2-3 ಎಕ್ಸ್ಪೀರಿಯನ್ಸ್ ಹೇಳ್ದ ಚೈತನ್ಯ ಅವ್ರದ್ದು. ಅಂದ್ರೆ ಚೈತನ್ಯ ಅವ್ರು ನಮ್ಗೆ 25 ವರ್ಷದಿಂದ ಪರಿಚಯ ಆಲ್ಮೋಸ್ಟ್. ಬಟ್ ಅವ್ರ ಕೈ ಕೆಳಗಡೆ ನಾನು ಯಾವತ್ತೂ ಕೆಲಸ ಮಾಡಿರಲಿಲ್ಲ. ಫ್ರೆಂಡ್ ಆಗಿ ಗೊತ್ತು, ಡೈರೆಕ್ಟರ್ ಆಗಿ ಗೊತ್ತು. ಸರಿ, ಅವನು ಅನಿರುದ್ಧ ಅನ್ನೋ ನಮ್ದ್ರಲ್ಲಿ ಆಕ್ಟ್ ಮಾಡಿದವನು ಮೈಸೂರಲ್ಲಿ ಮಾತಾಡ್ತಾ, ಅವನು ಭಯಂಕರ ಟೆಂಪರ್ಮೆಂಟ್, ಅವರು ಮೈಗೆ ಹೊಡೆದಾಕ್ಬಿಟ್ಟ ಅಂತ.
ನಾನು ಏನು ಈ ಹುಚ್ಚರ ಜೊತೆ ಯಾರಪ್ಪ ಕೆಲಸ ಮಾಡ್ತಾರೆ ಸುಮ್ಮನೆ ಸರಿ. ನಾನು ಆಮೇಲೆ ಫೋನ್ ಬಂದಿರಲಿಲ್ಲ ನನಗೆ. ಸರಿ ಬಿಟ್ರೇನೋ ನನ್ನ ಕ್ಯಾರೆಕ್ಟರ್, ನಾನು ಇಲ್ಲ ಅಂತ ಅನ್ಕೊಂಡಿದ್ದೆ ಸಿನಿಮಾದಲ್ಲಿ ಇಲ್ಲ ಅಂತ. ಮತ್ತೆ ಆಮೇಲೆ ನೋಡ್ರಿ ಇನ್ನೊಂದ್ಸರ್ತಿ ಫೋನ್ ಬಂತು, ನಿಮ್ದು ನೆಕ್ಸ್ಟ್ ವೀಕಲ್ಲಿ ಬಂದ್ಬಿಡುತ್ತೆ ರೀ ಕ್ಯಾರೆಕ್ಟರು ಅಂತ ಅಂದರು. ಸರಿ ನಾನು ಅನ್ಕೊಂಡಿದ್ದೆ ಹೋಗೋದು ಮೊದಲನೇ ದಿವಸ, ಅಕಸ್ಮಾತ್ ಇವ್ರು ಹೆಂಗೆ ಕೂತ್ಕೋತಿ ಹೆಂಗೆ ಆಡಿದ್ರೆ, ಇಲ್ಲ ಸರ್ ನಮ್ಗೆ ಯಾಕೋ ಈ ಕ್ಯಾರೆಕ್ಟರ್ ನನಗೂ ಅದಕ್ಕೂ ಸರ್ ಹೋಗ್ತಾ ಇಲ್ಲ ಅಂತ ನಿಧಾನಕ್ಕೆ ಹೇಳಿ ತಪ್ಪಿಸ್ಕೊಂಡ್ಬಿಡೋಣ ಅಂತ ಇದ್ದೆ. ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ದು ಅಂದರೆ ನನಗೆ ಶ್ರುತಿ ಅವ್ರು ಯಾವಾಗಲೂ ಹೇಳೋರು ಚೈತನ್ಯ ಇಸ್ ಸಚ್ ಎ ಸ್ವೀಟ್ ಡೈರೆಕ್ಟರ್ ಅಂತ. ಅದು ಈ ಸರ್ತಿ ನನಗೆ ಸಾಬೀತಾಯಿತು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಪದ್ಮಾವತಿ ಅವ್ರದ್ದು ನಾನು ಶುಂಠಿಕೊಪ್ಪದಲ್ಲೂ ಗೋಣಿಕೊಪ್ಪದಲ್ಲೂ ಫಸ್ಟ್ ಡೇ ಶೂಟಿಂಗು. ಅಲ್ಲಿ ಚೈತನ್ಯ ಸರ್ ಪಕ್ಕದಲ್ಲಿ ನಾನು ಕೂತಿದ್ದೆ. ಇವ್ರು ಬಂದು ಕೂತ್ರು, ಯಾರು ಇವರು ಒಂದು ಪ್ಯಾಂಟು ಒಂದು ಟೀ ಶರ್ಟ್ ಹಾಕೊಂಡು ಬಂದು ಕೂತ್ಬಿಟ್ರು. ನಾವು ಪ್ರೊಡ್ಯೂಸರ್ ಅಂದರೆ ಸಾಮಾನ್ಯ ಒಂದೆರಡು ಬೌನ್ಸರು ಅದ್ರ ಜೊತೆ ಇನ್ನೊಂದಿಬ್ರು ಅಂತ ಇವ್ರ ಪಾಡಿ ಇವ್ರು ಬಂದು ಕೂತ್ರು. ಯಾರು ಇರ್ಬೇಕು, ನಮಸ್ತೆ ಸರ್. ಹಾಂ ನಮಸ್ತೆ ಸರ್, ನಾನೇ ಪ್ರೊಡ್ಯೂಸರ್. ಹೌದಾ ಸರಿ. ಆಮೇಲೆ ರಿಜಿಸ್ಟರ್ ಆಗಿದ್ದು ಇವರೇ ಪ್ರೊಡ್ಯೂಸರ್ ಅಂತ. ಪದ್ಮಾವತಿ ಅವರಿಗೆ, ಶ್ರೇಯಸ್ ಅವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ನನ್ನ ಕಾಸ್ಟ್ ಮಾಡಿದ್ದಕ್ಕೆ. ಮೌನಪ್ರಾಯ ಪಾತ್ರದಲ್ಲಿ ಚೆನ್ನಾಗಿ ಮಾಡಿದ್ದೀನಿ ಅಂತ ಡೈರೆಕ್ಟ್ರು ಮತ್ತು ನೋಡಿದವರೆಲ್ಲ ಹೇಳಿದ್ದಾರೆ. ಜನ ಏನು ಹೇಳ್ತಾರೆ ನೋಡ್ಬೇಕು. ಅಫ್ಕೋರ್ಸ್ ಥ್ಯಾಂಕ್ ಯು. ವೆರೈಟಿ ಕ್ಯಾರೆಕ್ಟರ್ ಸಿಗ್ತಾ ಇದೆ ನನಗೆ. ಒಂದ್ರಲ್ಲಿ ಜಡ್ಜ್ ಮಾಡಿದ್ದಾರೆ, ಇನ್ನೊಂದ್ರಲ್ಲಿ ಏನೇನೋ ರೋಲ್ಸ್ ಕೊಟ್ಟಿದ್ದಾರೆ ಅಂತೇಳಿ. ಇದರಲ್ಲಿ ಹೇಗಿತ್ತು ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್? ಇದು ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಥ್ಯಾಂಕ್ ಯು ಸರ್ ಫಸ್ಟ್ ಆಫ್ ಆಲ್ ಕಾಸ್ಟಿಂಗ್ ಮಾಡಲಿಕ್ಕೆ. ಯಾಕಂದರೆ ಚೈತನ್ಯ ಸರ್ ಫೋನ್ ಅಂದ ತಕ್ಷಣ ತುಂಬ ಖುಷಿಯಾಗಿತ್ತು ನನಗೆ. ಯಾಕಂದರೆ ಈ ರೌಡಿಸಮ್ ತುಂಬ ಕಡೆ ನಾವು ಸ್ಲಮ್ಮಲ್ಲಿಂದ ನೋಡಿದ್ದೀವಿ, ಮತ್ತು ಕಥೆನ ಕೇಳಿದ್ದೀವಿ, ಮತ್ತು ಈ ಕ್ಯಾರೆಕ್ಟರ್ಗಳು ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಮಾವಂದರು ಎಲ್ಲ ಆ ಥರ ಒಂದು ಸರೌಂಡಿಂಗ್ ಇತ್ತು. ಆ ವರ್ಡ್ ಇದ್ದಿದ್ದರಿಂದ ತುಂಬ ನನಗೂ ಖುಷಿಯಾಗಿತ್ತು. ಯಾವ ಒಂದು ಕುತೂಹಲ ಆಯಿತು, ಓಕೆ ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಆ ದಿನಗಳು ಬರುವಾಗ ನಾವೆಲ್ಲ ಅವ್ರು ಹೇಳಿದಂಗೆ ಚಿಕ್ಕ ಚಿಕ್ಕ ಹುಡುಗರು ಸಿನಿಮಾ ಈ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿದ್ವಿ ಅಷ್ಟೇ. ಇನ್ನು ಬೆಳೆದು ಬರ್ತಾ 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 ಅದನ್ನು ಕಣ್ಣಲ್ಲಿ ನೋಡಿದ್ವಿ, ಕಿವಿಯಲ್ಲಿ ಕೇಳಿದ್ವಿ, ನ್ಯೂಸ್ ಪೇಪರ್ ನೋಡ್ತಾ ಇದ್ವಿ. ಸೊ ತಿರ್ಗಾ ಬಲರಾಮನ ದಿನಗಳು ಅನ್ನೋ ಒಂದು ದೊಡ್ಡ ಸ್ಕ್ರೀನ್ ತೋರಿಸಿ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಡ್ರ್ಯಾಗನ್ ಮಂಜು ಸರ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಡ್ರ್ಯಾಗನ್ ಮಂಜು ಸರ್. ಎಸ್ ಸರ್ ಪ್ಲೀಸ್. ಪ್ರೊಡ್ಯೂಸರ್ ಮೇಡಮ್ ಥ್ಯಾಂಕ್ ಯು. ಮತ್ತೆ ಎಸ್ ಸರ್ ಪ್ಲೀಸ್ ಟೇಕ್ ಯುವರ್ ಟೈಮ್. ಫೈಟ್ನ ಸೇಫಾಗಿ ಮಾಡಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಯಾಕಂದರೆ ಒಂದು ಚಿಕ್ಕ ಫಾಲಿಂಗ್ ಇತ್ತು, ಅದನ್ನು ಬೇಡ ನೀವು ಆರ್ಟಿಸ್ಟ್ ಇವಾಗ ಬೇಡ ನೀವು ಬೇರೆ ಕಡೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕಿಂತ ಡುಪ್ಪಾಗಿ ಮಾಡಿಸಿದ್ರು ಸರ್. ತುಂಬ ಧನ್ಯವಾದಗಳು ಈ ಕೇರ್ಗೆ. ಥ್ಯಾಂಕ್ ಯು ಸರ್. ಈ ಸಿನಿಮಾ ನನಗೆ ಫಸ್ಟ್ ಕಾಲ್ ಬಂದ ತಕ್ಷಣ ಆ್ಯಕ್ಚುಲಿ ಕ್ಯಾಸ್ಟಿಂಗಲ್ಲಿ ಆಗೋಗಿತ್ತು. ಮೇಯ್ನು ನಾನು ಒಪ್ಕೊಳ್ಳೋ ರೀಸನ್ ಏನು ಅಂದರೆ ಚೈತನ್ಯ ಸರ್. ಆ ದಿನಗಳಿಂದ ನಾನು ತುಂಬ ದೊಡ್ಡ ಫ್ಯಾನು ಸರ್ಗೆ. ಅದಾದಮೇಲೆ ವಿನೋದ್ ಪ್ರಭಾಕರ್ ಸರ್. ಶ್ರೇಯಸ್ ಸರ್ ಫೋನ್ ಮಾಡಿದ್ದೆ, ನಾನು ಫಸ್ಟ್ ಕೇಳಿದೆ ಅದನ್ನೇ, ಸರ್ ಬಲರಾಮನ ದಿನಗಳು ತಿರ್ಗಾ ಮಚ್ಚ ಸರ್ ಬೇಡ ಸರ್ ಅಂದೆ. ಇಲ್ಲ ನಿಮ್ಮ ಮಚ್ಚದವರು ಅವರ ಜೊತೆಗೆ ಬಂದ್ಬಿಡ್ರಿ ಅಂದರು. ಆಯಿತು ಸರ್ ಮಾಡ್ಬಿಡೋಣ ಅಂತ. ತುಂಬ ಖುಷಿಯಾಗಿ ಮಾಡಿರುವಂಥ ಸಿನಿಮಾ, ತುಂಬ ಚೆನ್ನಾಗಿ ಮಾಡಿದೆ. ಆಲ್ ದ ವೆರಿ ಬೆಸ್ಟ್ ಟು ಎಂಟೈರ್ ಟೀಮ್. ಹೇಳೋದು ಏನಿಲ್ಲ, ಆಲ್ರೆಡಿ ತುಂಬಾ ಹೇಳಾಗಿದೆ ಎಲ್ಲರೂ. ಸರ್ ಥ್ಯಾಂಕ್ ಯು. ಒಂದು ಚಿಕ್ಕದು ಹೇಳ್ಬಿಡ್ತೀನಿ. ಮೈಸೂರಿಗೆ ಫಸ್ಟ್ ಡೇ ನಾನು ಶೂಟಿಂಗ್ ಹೋದೆ, ನನ್ನ ಕಾಸ್ಟಿಂಗ್ ಆಗೋಗಿತ್ತು. ಸರ್ ಕೂತಿದ್ರು ಕಾರ್ಡ್ ಹಿಡ್ಕೊಂಡು. ಸರ್ ನಮಸ್ಕಾರ ಅಂದೆ. ಯಾರೋ ಇವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು, ಯಾರೋ ಇವರು ಅಂದ್ರೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಜವಾಗ್ಲೂ ಸರ್ ನಿಮ್ಮ ಜೊತೆ ಕೆಲಸ ಮಾಡಿದ್ದು ತುಂಬಾ ಖುಷಿ ಆಯ್ತು. ಅವ್ರು ಎಷ್ಟು ಇನ್ವಾಲ್ವ್ ಆಗಿರ್ತಾರೆ, ಕೆಲಸ ತಗೊಳ್ಳುವಾಗ ಎಷ್ಟು ಆರಾಮಾಗಿ ನಮ್ಮ ಜೊತೆ ಇರ್ತಾರೆ, ಪ್ಲಸ್ ಎಷ್ಟು ಚೇರ್ ಹೊಡೆದೋಗಿದೆ ಅಂತ ನಮ್ಗೆ ಗೊತ್ತು, ಸ್ಮಿತಾ ಗೊತ್ತು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗೊತ್ತು ಸರ್. ಬಟ್ ಥ್ಯಾಂಕ್ ಯು. ನಂದು ಒಳ್ಳೆ ಪಾತ್ರ ಸ್ಯಾಮ್ಸನ್ ಅಂತ. ಸೈಮನ್ ಯಾರು ಸೈಮನ್ ಥ್ಯಾಂಕ್ ಯು ಸರ್. ನಮ್ಮ ಶ್ರೇಯಸ್ಸಿಗೆ ಸಿಗ್ಬೇಕು. ಯಾಕೆಂದ್ರೆ ನಾನು 18 ವರ್ಷದ ಹಿಂದೆ ಆ ದಿನಗಳು ಮಾಡಿದ್ದು. ಆ ಸಿನಿಮಾ ತರದ್ದೇ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ನನ್ನ ಹತ್ರ ಶ್ರೇಯಸ್ ಅವ್ರು ಬಂದ್ರು. ಆ ಸಿನಿಮಾ ನಾನು ವಿನೋದ್ ಪ್ರಭಾಕರ್ ಅವ್ರನ್ನ ಲೀಡಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ಕೂಡ ಶ್ರೇಯಸ್ ಅವರು ಕೇಳಿದ್ರು. ಶ್ರೇಯಸ್ ಅವರು ಪದ್ಮಾವತಿ ಮೇಡಮ್ ಇಬ್ರು ಸೇರಿ ಈ ಸಿನಿಮಾನ ಬಹಳ ಅದ್ಭುತವಾಗಿ, ಬಹಳ ಮಹತ್ವಾಕಾಂಕ್ಷೆಯಿಂದ ನಿರ್ಮಾಣ ಮಾಡಿದ್ದಾರೆ. ಸಂತೋಷ್ ನಾರಾಯಣನ್ ಅಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಕರ್ಕೊಂಡ್ ಬಂದಿದ್ದಾರೆ. ನನ್ನ ಆ ದಿನಗಳು ಸಿನಿಮಾದಲ್ಲಿ ಇದ್ದಂತ ಆಶೀಶ್ ವಿದ್ಯಾರ್ಥಿ, ಅತುಲ್ ಕುಲಕರ್ಣಿ ಮತ್ತೆ ಈ ಸಿನಿಮಾಗೆ ಬರಲೇಬೇಕು ಅಂತ ಇನ್ಸಿಸ್ಟ್ ಮಾಡಿದ್ರು ಅವರು. ಸೊ ಈ ಸಿನಿಮಾ ಹೀಗೆ ಬರೋದಕ್ಕೆ ಬಹಳ ದೊಡ್ಡ ಕಾರಣ ನಮ್ಮ ನಿರ್ಮಾಪಕರು. ನಮ್ಮ ಟೈಟಲ್ ಲಾಂಚ್ ಮಾಡಿದಾಗ ನಮ್ಮ ನಿರ್ಮಾಪಕರು ಒಂದು ಮಾತನ್ನು ಹೇಳಿದ್ರು, ನಾವು ಸುಮ್ಮನೆ ಹಾಗೆ ಬಂದು ಹೋಗುವಂತ ನಿರ್ಮಾಪಕರಲ್ಲ, ಇಲ್ಲಿ ಉಳ್ಕೊಳ್ಳುವಂತ ನಿರ್ಮಾಪಕರು, ಒಂದು ಇತಿಹಾಸನ ಸೃಷ್ಟಿ ಮಾಡಕ್ ಹೊರಟಿದೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಅದೇ ಟೈಟಲ್ ಲಾಂಚ್ ಅಲ್ಲಿ ನಮ್ಮ ವಿನೋದ್ ಪ್ರಭಾಕರ್ ಅವರು ಒಂದು ಮಾತು ಹೇಳಿದ್ರು,
ನಾನು ಬರೀ ಬೆವರು ಮಾತ್ರ ಕೊಡೋದಿಲ್ಲ ಈ ಸಿನಿಮಾಗೆ, ನನ್ನ ರಕ್ತನೂ ಕೊಡ್ತೀನಿ ಅಂತ. ಆಯ್ತಾ? ಈ ಎರಡೂ ಮಾತುಗಳು ಇಬ್ರು ಕೂಡ ಉಳಿಸ್ಕೊಂಡಿದ್ದಾರೆ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚು ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಂಥ ಅದ್ಭುತವಾದ ನಿರ್ಮಾಪಕರು, ಇಂಥ ಅದ್ಭುತವಾದ ಹೀರೋ ಸಿಕ್ಕಿರೋದು ನನ್ನ ಸೌಭಾಗ್ಯ. ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಕ್ಷಮಿಸಿ, ತುಂಬಾ ಸಮಯವನ್ನ ತಗೊಂಡಿದ್ದೀನಿ ನಿಮ್ಮಿಂದ. ನೀವು ಆಗ್ಲೇ ಈಗ 2 ಪ್ರೆಸ್ ಕಾನ್ಫರೆನ್ಸ್ ಮುಗಿಸ್ಕೊಂಡು ಇಲ್ಲಿಗೆ ಬಂದೀರ. ನಿಮ್ಮ ತಾಳ್ಮೆಗೋಸ್ಕರ ನಾನು ಬಹಳ ಕೃತಜ್ಞತೆಗಳು. ಬಹಳ ಬೇಗ ಮುಗಿಸ್ಬಿಡ್ತೀನಿ, ಜಾಸ್ತಿ ಹೊತ್ತು ಮಾತಾಡೋದಿಲ್ಲ. ಆದ್ರೆ ನಾನು ಮಾತಾಡೋದಕ್ಕಿಂತ ಮುಂಚೆ ನನ್ನ ಡೈರೆಕ್ಷನ್ ಟೀಮ್ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ನಾನು 85 ಇಸ್ವಿಲಿ ಇದ್ದವನು, ನಾನು ಕೂಡ ತಪ್ಪು ಮಾಡದೇ ಇರೋ ನೋಡ್ಕೊಂಡಿದ್ದವರು ಈ ನನ್ನ ತಂಡ. ಅದಕ್ಕೋಸ್ಕರ ನಾನು ಅವರಿಗೆ ಕೃತಜ್ಞತೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಥ್ಯಾಂಕ್ ಯು. ಹಾಗೆ ಹೋಗಿ 85 ಇಸ್ವಿಗೆ ಅಂತ ಕಳಿಸಿದ್ರು. ಇನ್ನು 3 ಜನ ನಟನನ್ನ ನಾವು ಸ್ಟೇಜ್ ಮೇಲೆ ಕರೆಯೋಕ್ಕಾಗಲಿಲ್ಲ. ಬಹಳ ಕ್ವಿಕ್ ಆಗಿ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ರಜತ್ ಅವರು, ನಮ್ಮ